ಸಂಗೀತದ ಮೂಲಕ ತಾಯಿ ಸರಸ್ವತಿಯನ್ನ ಒಲಿಸ್ಕೊಂಡವರು ತುಂಬಾ ಜನ ಇದ್ದಾರೆ. ಆದರೆ ಸ್ವತಃ ಸರಸ್ವತಿನೇ ಹಾಡಬೇಕು ಅಂತ ಅನ್ಕೊಂಡಾಗ ಈ ಭೂಮಿಗೆ ಕಳಿಸಿಕೊಟ್ಟಂತಹ ದೈವಿಕ ಸ್ವರನೆ ಭಾರತ ಕಂಡಂತ ಹೆಮ್ಮೆಯ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ. ಭಾರತ ಸಂಗೀತ ಸಂಸ್ಕೃತಿಯ ಶಾಶ್ವತ ಸ್ವರಕ್ಕೆ ರಾಯಭಾರಿಯಾಗಿದ್ದಂಥ ಆ ಗಾನ ಸರಸ್ವತಿಗೆ ಈ ವಾರ ನಮ್ಮ ಗಾಯಕರು ತಮ್ಮ ಗಾಯನದ ಮೂಲಕ ಅರ್ಪಣೆಯನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಮುಂದುವರಿಸೋಣ. ಇದು ವೈಟ್ ಗೋಲ್ಡ್ ಸರಿಗಮಪ ಲಿಟಲ್ ಚಾಂಪ್ಸ್ 2026 ಗಾನ ಕೋಗಿಲೆ ಸ್ವರನಮನ. ಜಾನಕಿ ಅಮ್ಮನಿಗೆ ಅದ್ಭುತವಾಗಿ ಸ್ವರನಮನವನ್ನ ನೀಡಿದಂಥ ನಮ್ಮೆಲ್ಲ ಪ್ರೀತಿಯ ಜೂರಿ ಮೆಂಬರ್ಸ್, ಥ್ಯಾಂಕ್ ಯು ವೆರಿ 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 ಮಚ್. ನಿಮ್ಮೆಲ್ಲರ ಪರವಾಗಿ ನಾನು ಸುರೇಖಾ ಮ್ಯಾಮ್ ಹತ್ರ ಮಾತಾಡ್ತೀನಿ. ಜಾನಕಿ ಅಮ್ಮ ಹಾಗೂ ನಿಮ್ಮ ಒಡನಾಟದ ಬಗ್ಗೆ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಳಿ ಮ್ಯಾಮ್. ಜಾನಕಿ ಅಮ್ಮ ಅಂದ್ರೇನೆ ಮಮತೆಯ ಕಡಲು. ಆ ಕಡಲಿನಿಂದ ಒಂದು ಬಿಂದುವನ್ನಾದರೂ ನಾವು ಪಡೆದುಕೊಳ್ಳುವಲ್ಲಿ ಸಾರ್ಥಕತ್ವವನ್ನು ಹೊಂದ್ತೀವಿ ಅಂತ ನನ್ನ ಅನಿಸಿಕೆ. ಅವರ ಹಲವಾರು ಡಿವೋಷನಲ್ ಹಾಡುಗಳಿಗೆ ನಾನು ಟ್ರ್ಯಾಕ್ಗಳನ್ನು ಹಾಡಿದ್ದೀನಿ. ಅವರ ಜೊತೆ ಹಲವಾರು ವೇದಿಕೆಗಳನ್ನು ಹಂಚ್ಕೊಂಡಿದ್ದೀನಿ. ಅವ್ರು ಯಾವತ್ತೂ ಅವರ ಗೀತೆಗಳ ಥರನೇ ಅವರು ಅಮರ ಅಷ್ಟೆ. ನಿಮ್ಮ ಕುಟುಂಬದವರೇ ಆದಂಥ ಮತ್ತೋರ್ವ ನಮ್ಮೆಲ್ಲರ ಪ್ರೀತಿಯ ವಾಣಿ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ ಇವತ್ತು. ದಯಮಾಡಿ ಅವ್ರನ್ನ ವೆಲ್ಕಮ್ ಮಾಡೋಣ ವೇದಿಕೆಗೆ. ವಾಣಿ ಮ್ಯಾಮ್. ನಾನು ಫಸ್ಟ್ 4 ವರ್ಷ ಇದ್ದಾಗ ಫಸ್ಟ್ ಹಾಡಿದ್ದೆ ನಾನು ಜಾನಕಿ ಆಂಟಿದು ಗಜಮುಖನೆ ಗಣಪತಿಯೇ. ಮತ್ತು ಅಮ್ಮ ಅಪ್ಪ ಇಬ್ಬರು ಸಂಗೀತಗಾರರು. ಅಮ್ಮ ನಂಗೆ ಮನೆಯಲ್ಲಿ ಜಯಗೌರಿ ಜಗದೀಶ್ವರಿ ನಂಬಿದೆ ನಿನ್ನ ಅದೆಲ್ಲ ಹೇಳ್ಕೊಡ್ತಾಯಿದ್ರು. ಆಮೇಲೆ 87 ತಾತನ ಜೊತೆ ಯಾವಾಗೂ ಸ್ಟುಡಿಯೋಗೆ ಹೋಗ್ತಾ ಇದ್ದಾಗ ನಾವೆಲ್ಲ ಸಂಗೀತ G ಶಾರ್ಪಲ್ಲಿ ಕಮ್ಮಿ ಶ್ರುತಿ, ಹೈ ರೇಂಜ್ ಹೋಗಲ್ಲ, ಸಿನಿಮಾ ಹಾಡು ಹಾಡೋಕ್ಕೆ ಕಷ್ಟ. ಫಸ್ಟ್ ಟೈಮ್ ನಾನು ಜಾನಕಿ ಆಂಟಿನ ಪ್ರಸಾದ್ ಸ್ಟುಡಿಯೋಲು ನೋಡಿದಾಗ ಕೇಳಿದ್ದೆ ಹೈ ರೇಂಜಿಗೆ ಬರಬೇಕಂದ್ರೆ ಏನು ಮಾಡಬೇಕು ಅಂತ. ಅವ್ರು ನನಗೆ ಹೇಳಿದರು, ನೀನು ಕ್ಲಾಸಿಕಲ್ಲು ಜಾಸ್ತಿ ಶ್ರುತಿಲಿ ಪ್ರಾಕ್ಟೀಸ್ ಮಾಡು. ಸಿ ಅಂದರೆ ಇವಾಗ ಸಂಗೀತಗಾರರು ನಗ್ಬೋದು ಒಬ್ರೊಬ್ರು, ಬಟ್ ಆ ಆಂಟಿ ಹೇಳಿದ್ಮೇಲೆ ನಾನು ಸಿಯಲ್ಲೇ ವರ್ಣಗಳು ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿ ನನಗೆ ಇವಾಗೂ ರೇಂಜ್ ಇಲ್ಲ ಬೇರೆ ಸಿಂಗರ್ಸ್ ಥರ, ಬಟ್ ಇಷ್ಟಾದರೂ ನನ್ನ ಲೈಫಲ್ಲಿ ಸಿನಿಮಾ ಹಾಡುಗಳು ಹಾಡಿದ್ದೀನಿ ಅಂದರೆ ಅವರೊಬ್ಬರೇ ನನಗೆ ನನ್ನ ಕಣ್ಮುಂದೆ ಸರಸ್ವತಿ. ಆಮೇಲೆ ಒಂದ್ಸರಿ ನಾನು ಕೇಳ್ದಿರೇ ಅವರು ನಂಗೆ ಫೋಟೋಸ್ ಕೊಟ್ಟಿದ್ರು. ಅವ್ರು ನಿಮಗೆ ಕೊಟ್ಟಿರುವಂಥ ಫೋಟೋಸ್ನ ನೀವು ತಂದಿದ್ದೀರಾ ವಾಣಿ ಮ್ಯಾಮ್? ನಾವು ನೋಡ್ಬೋದಾ? ಅವ್ರ ಮುಂಚೆಯಿಂದ ಏನಕ್ಕೆ ನಂಗೆ ತುಂಬ ಇದು ಅಂದರೆ ತಾತನ ಮನೆಗೆ ಬರ್ತಾಯಿದ್ರು. ಮತ್ತು ನಿಜ ಹೇಳ್ಬೇಕಂದ್ರೆ ನನಗೆ ಅಮ್ಮ ಮನೇಲಿ ಸಂಗೀತ ಹೇಳ್ಕೊಟ್ಟಿದ್ದಾರೆ, ಇವರು ಅಮ್ಮ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಗಾನ ಸರಸ್ವತಿಗೆ ಸಮರ್ಪಿಸ್ತಾ ಇರುವಂತಹ ಇವತ್ತಿನ ಸಂಚಿಕೆಯಲ್ಲಿ ಜಾನಕಿ ಅಮ್ಮನವರ ಬಗ್ಗೆ ಇನ್ನಷ್ಟು ನೆನಪುಗಳನ್ನ ಹಂಚಿಕೊಳ್ಳೋದಕ್ಕೆ ಈಗ ನಮ್ಮ ಜೊತೆ ಆಗಲಿದ್ದಾರೆ ಚಂದನವನದ ಹೆಸರಾಂತ ನಾಯಕ, ನಟಿ, ನಿರ್ದೇಶಕಿ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಅವರು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಅದೆಷ್ಟೋ ಸಿನಿಮಾಗಳಿಗೆ ಜಾನಕಿ ಅಮ್ಮನವರ ಕಂಠ ಸಿರಿ ಇತ್ತು, ಹಾಡುಗಳನ್ನ ಹಾಡಿದ್ರು. ನೀವು ಕಂಡಂತಹ ಜಾನಕಿ ಅಮ್ಮನ ಬಗ್ಗೆ ಹೇಳಿ. ಜಾನಕಿ ಅಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ನಮ್ಮ ತಂದೆ ಶಂಕರ್ ಸಿಂಗ್ ಕಾಲದಿಂದ ನಾನು ಕೆಲವು ತುಣುಕುಗಳನ್ನ ನೆನೆಸ್ಕೋಬೇಕು. ಆವಾಗ ರೆಕಾರ್ಡಿಂಗ್ಸ್ ಎಲ್ಲ ಮಡ್ರಾಸಲ್ಲಿ ನಡೀತಿತ್ತು. ಸೊ ನಮ್ಗೆ ರಜಾ ಬಂದ ತಕ್ಷಣ ನಾನು ಸಾಂಗ್ ರೆಕಾರ್ಡಿಂಗ್ ಅಂದರೆ ತುಂಬ ಆಸೆಯಿಂದ ಹೋಗ್ತಾ ಇದ್ದೆ. ನಮ್ಮ ಹಿಂದೆ ಪಾತಾಳ ಮೋಹಿನಿ, ಹಲವಾರು ಸಿನಿಮಾಗಳು. ಆದರೆ ನನಗೆ ತುಂಬ ಒಂದು ಫ್ಯಾನ್ ಮೂಮೆಂಟ್ ಅಂತ ಒಂದು ಜ್ಞಾಪಕ ಬರೋದು ಕಿಲಾಡಿ ಜೋಡಿ ಸಾಂಗ್ ರೆಕಾರ್ಡಿಂಗು. ಆವಾಗ ಒಬ್ಬೊಬ್ಬರೇ ಸಿಂಗರ್ನ ಕರೆದು ಅವ್ರವ್ರು ಹಾಡಿ ಹೋಗ್ತಾರೆ, ಹಾಗಲ್ಲ. ಅವರು ಇದ್ರು, ಬಾಲು ಸರ್ ಇದ್ರು, ಯೇಸುದಾಸ್ ಅವರು ಇದ್ರು, ಕೃಷ್ಣಸ್ವಾಮಿ ರಾಮಸ್ವಾಮಿ ಆ ಹಾಡು. ನಾನ್ ತಿಳ್ಕೊಂಡಿದ್ದೆ ಜಾನಕಿ ಅಮ್ಮ ಅವರು ಅಂದ್ರೆ ಅವ್ರು ಬಂದ ತಕ್ಷಣ ಬಾಲು ಸರ್ ಹಾಡ್ಬೇಕಾದ್ರೆ ಅವರ ಹಾವ ಭಾವ ಮೈಕ್ ಮುಂದೆ ಎಷ್ಟು ಎಲ್ಲ ಎನಾಕ್ಟ್ ಮಾಡ್ಕೊಂಡು ಹಾಡೋರು.
ಅದೇ ಇವ್ರು ಬಂದು ಹಾಡ್ಬೇಕಾದ್ರೆ ನೋಡಿದ್ರೆ ಏನಿಲ್ಲ, ಅವರ ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಆ ಫೀಲ್ ತರ್ತಿದ್ರು ವಿನ ಗೊಂಬೆ ತರ ನಿಂತಿರ್ತಿದ್ರು. ಸೊ ನನಗೆ ಅದು ತುಂಬಾ ಆಶ್ಚರ್ಯನಾಯ್ತು. ಆಮೇಲೆ ನನ್ನ ಜೊತೆ ಸುಮಾರು ಹೊತ್ತು ನಾನು ಅವ್ರ ಜೊತೆ ಕೂತ್ಕೊಂಡು ಆ ಟೈಮ್ ಕಳೆದೆ. ಆ ನಂತರ ನಾನು ಚಿತ್ರರಂಗಕ್ಕೆ ಆಕ್ಟ್ ಮಾಡಕ್ ಶುರು ಮಾಡಿದೆ. ನನಗೆ ಇವತ್ತಿಗೂ ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಫೇಮಸ್ ಆಗಿರೋ ಹಾಡು ಅಂದ್ರೆ ಓ ಗುಣವಂತ. ಆ ಹಾಡು ಇವತ್ತಿಗೂ ಅಷ್ಟೇ ಎಷ್ಟು ಜನರ ಕಾಲರ್ ಟ್ಯೂನ್ಸ್ ಆಗಿದೆ. ಇನ್ನೂ ಹಾಡು ಬೇಜಾರೇ ಆಗಲ್ಲ. ಆ ಒಂದು ವಾಯ್ಸ್ ಇರ್ಬೋದು, ಆ ಟೆಕ್ಸ್ಚರು. ಸೊ ನನಗದೊಂದು ಯಾವಾಗ್ಲೂ ಆಕೆ ನೆನೆಸ್ಕೊಂಡಾಗೆಲ್ಲ ಒಂದು ಬ್ಯೂಟಿಫುಲ್ ಮೆಮರಿ. ನಿಮ್ಗಷ್ಟೇ ಅಲ್ಲ ಮ್ಯಾಮ್, ನಮ್ಮೆಲ್ರಿಗೂ ಫೇವ್ರೇಟ್ ಸಾಂಗ್. ಆ ಹಾಡೇ ಹೇಳೋ ಹಾಗೆ ಎಷ್ಟು ಗುಣಗಾನ ಮಾಡಿದ್ರು ಪದಗಳೇ ಸಿಗೋದಿಲ್ಲ ಆ ಹಾಡಿನ ಗುಣಗಾನ ಮಾಡೋದಕ್ಕೆ. ನೀವು ಆಸೆ ಪಟ್ಟಿರೋ ಕಾರಣ ಆ ಹಾಡನ್ನ ಇವತ್ತು ನಿಮಗಾಗಿ ನಮ್ಮ ಕಂಟೆಸ್ಟೆಂಟ್ ಹಾಡ್ತಾರೆ. ಅದನ್ನ ನೀವು ಕೂತ್ಕೊಂಡು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮ್ಯಾಮ್. ಲೆಟ್ಸ್ ವೆಲ್ಕಮ್ ವಿಜಯಲಕ್ಷ್ಮಿ ಮ್ಯಾಮ್ ಪ್ಲೀಸ್. ಅರ್ಜುನ್ ಸರ್, ಮಹನ್ಯ ಅಶ್ಮಿತ್ ಒನ್ ಆಫ್ ದ ಬೆಸ್ಟ್ ಪೇರ್ಸ್ ಆಫ್ ದಿಸ್ ಸೀಸನ್ ಅಂತ ಹೇಳ್ಬೋದು. ತಾವು ಬಂದಾಗೆಲ್ಲಾನು ಗೋಲ್ಡನ್ ಬಜರ್ 100% ಗ್ಯಾರಂಟಿ. ತುಂಬಾ ಖುಷಿ ಆಯ್ತು ತಮ್ಮಿಬ್ಬರ ವಾಯ್ಸ್ ಕೇಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುರುಗಳೇ, ಈ ಸಾಂಗಲ್ಲೂ ಕೂಡ ಜಾನಕಿ ಅಮ್ಮ ಅವರ ಡೈನಮಿಕ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಈ ಹಾಡು ಕೂಡ ಒಂದು ನಿದರ್ಶನ. ಪಲ್ಲವಿಯಲ್ಲಿ ಆ ಸಂಗತಿ ಹಾಡು ಈ ಬಂಧನ ಅದು ಈ ಪರ್ಟಿಕ್ಯುಲರ್ ಇದು ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ವಾಟ್ ಜಾನಕಿ ಅಮ್ಮ ಸಾಂಗ್ ಆಕ್ಚುಲಿ ಮೋರ್ ದೆನ್ ದ ಮೇಲ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಇಬ್ರು, ನೋ ಡೌಟ್ ಅಬೌಟ್ ಇಟ್. ಆಸ್ ಯೂಶುವಲ್ ತುಂಬಾ ಶಿಸ್ತಿಂದ ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಗುರುಗಳೇ. ಈ ಬಂಧನ ಅನ್ನೋ ಟೈಟಲ್ಗೂ ವಿಜಯಲಕ್ಷ್ಮಿ ಮ್ಯಾಮ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಿಮ್ಮ ಬದುಕಲ್ಲಿ ಬಂಧನ, ಈ ಹಾಡು, ಜಾನಕಿ ಅಮ್ಮನ ಧ್ವನಿ, ಜೈ ಜಗದೀಶ್ ಸರ್, ಎಲ್ಲದ್ರ ಬಗ್ಗೆ ಹೇಳಿ ಪ್ಲೀಸ್. ಈ ಹಾಡು 42 ವರ್ಷ ಆಯ್ತಾ ಅಂತ ನನ್ಗೀಗ ಅನಿಸ್ತು. ಯಾಕಂದ್ರೆ 42 years. ಯಾವುದು 84 ಐ ಸ್ಟಿಲ್ ರಿಮೆಂಬರ್. ಪ್ರಸಾದ್ ಲ್ಯಾಬಲ್ಲಿ ಈ ಹಾಡನ್ನ ರಂಗರಾವ್ ರೆಕಾರ್ಡ್ ಮಾಡಿದ್ದು, ಯೇಸುದಾಸ್ ಅಂಡ್ ಜಾನಕಿ ಅಮ್ಮ. ಬ್ಯೂಟಿಫುಲ್ 2 hours ಅಲ್ಲಿ ಎಲ್ಲ ಹಾಡೇ ಮುಗಿದೋಯ್ತು. ಅವತ್ತಿನ ದಿವಸ 3 ಸಾಂಗು, 101 ನೆನಪು, ಬಂಧನ ಹಾಡು, ಆಮೇಲೆ ಪ್ರೇಮದ ಕಾದಂಬರಿ. ಎಲ್ಲ ಎಷ್ಟು ಈಸಿಯಾಗಿ ಆಗೋಯ್ತು. ಆರ್.ಎನ್. ಜಯಗೋಪಾಲ್ ಅಲ್ಲೇ ಕೂತ್ಕೊಳ್ತಿದ್ರು, ಅಲ್ಲೇ ಚೇಂಜಸ್ ಮಾಡ್ತಿದ್ರು. ಅಲ್ಲಿಂದ ಹಾಡು ತಗೊಂಡು ಬಿಸಿ ಬಿಸಿಯಾಗಿ ತಂದು ಮಡಿಕೇರಿಯಲ್ಲಿ ಜಗದೀಶ್ ಸುಹಾಸಿನಿ ಜೊತೆ ನಾನು ಕಾಸ್ಟ್ಯೂಮ್ ಡಿಸೈನರ್ ಕೂಡ ಆಗಿದ್ದೆ. ಇಟ್ ವಾಸ್ ಅ ಬ್ಯೂಟಿಫುಲ್. ಆಮೇಲೆ ಆ ಪಿಕ್ಚರ್ ಇವತ್ತಿಗೂ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನ್ ಫ್ರೆಶ್ ಇದೆ. ಆ ಸಾಂಗ್ಸ್ ಇರ್ಬೋದು, ಆ ಲಿರಿಕ್ಸ್. ಹ್ಯಾಟ್ಸ್ ಆಫ್ ಟು ರಾಜೇಂದ್ರ ಸಿಂಗ್ ಬಾಬು. ಮ್ಯಾಮ್, ನಿಮ್ಮ ಹಾಗೂ ಜಾನಕಿ ಅಮ್ಮ ನಡುವಿನ ಒಂದು ಬಂಧನ ಏನಿತ್ತು ಅದರ ಬಗ್ಗೆ ಒಂದು ವಿಶೇಷವಾದ ಫೋಟೋ ಇದೆ. ಫೋಟೋ ಪ್ಲೀಸ್. ಇದು ಕಿಲಾಡಿ ಜೋಡಿ ಹಾಡು ರೆಕಾರ್ಡಿಂಗ್ ಅಲ್ಲಿ ನಾನು ತೆಗೆಸ್ಕೊಂಡಿದ್ದು. ಆಹಾ, and you look so beautiful ma'am, so beautiful. Thank you for sharing this picture.